ಸಮಸ್ತ ಬಸವ ಟಿವಿಯ ಪ್ರೇಕ್ಷಕರಿಗೆ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ. ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ನನ್ನ ಸವಿನಯ ಒಂದು ವಿನಂತಿ. ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀವಿ, ಕೆಲವನ್ನ ಅಳವಡಿಸ್ಕೋತೀವಿ, ಕೆಲವನ್ನ ಕೇಳಿ ಹಾಗೆ ಬಿಡ್ತೀವಿ. ಬಂಧುಗಳೇ, ಕೆಲವೊಂದು ವಿಷಯಗಳನ್ನು ಒಂದು ಗಾದೆ ಇದೆ, ಯಾವುದೇ ಒಂದು ಶಕ್ತಿ ಕೂಡ ನಮಗೆ ಪದೇ ಪದೇ ಬಂದು ನಮ್ಮ ಬಾಗಿಲು ಒದಿಯೋದಿಲ್ಲ ಅಂತ ಒಂದು ಗಾದೆ ಇದೆ. ಹಾಗೆ ಕೆಲವು ವಿಷಯಗಳು ನಮಗೆ ಕಿವಿ ಮೇಲೆ ಬಿದ್ದಾಗ ಇದರಲ್ಲಿ ಏನೋ ಒಂದು ಒಳ್ಳೆಯ ಸತ್ವ ಇದೆ, ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಏನಿದೆಯಲ್ಲ, ಅದು ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಬಂಧುಗಳೇ. ಯಾಕಂದರೆ ನಾವು ಯಾವುದೇ ಒಬ್ಬ ಅಜ್ಞಾನಿ ಇರ್ಬೋದು, ಅವನಲ್ಲೂ ಕೂಡ ನಾವು ಕಲಿಯುವಂಥದ್ದು ಎಷ್ಟೋ ವಿಷಯಗಳಿರುತ್ತೆ ಜೀವನದಲ್ಲಿ. ಅದು ನಮ್ಮ ಆ್ಯಟಿಟ್ಯೂಡ್. ಯಾವಾಗಲೂ ನಮ್ಮ ಸ್ವಭಾವ ಹೇಗಿರಬೇಕು ಅಂದರೆ, ಪ್ರತಿಯೊಂದು ಕೆಟ್ಟದರಲ್ಲೂ ಕೂಡ ನಾವು ಒಳ್ಳೆಯದನ್ನು ಗಮನಿಸುವಂತಹ ಒಂದು ಗುಣ ಬೆಳೆಸ್ಕೋತಾ ಹೋಗಬೇಕು. ಅದು ನಮಗೆ ಇವತ್ತಲ್ಲ ನಾಳೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ರೌಡಿ ಇರ್ತಾನೆ, ನಾವು ನೋಡ್ತೀವಿ ಅವನು ರೌಡಿ ಕೆಟ್ಟವನು ಅಂತಲೇ ನೋಡೋ ಬದಲು ಅವನು ಮಸಲ್ ಹೇಗೆ ಬಿಲ್ಡ್ ಮಾಡಿದ್ದಾನೆ, ಅವನ ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಆ ರೀತಿ ಪಾಸಿಟಿವ್ ಆಗಿ ನಮ್ಗೆ ಏನು ಬೇಕೋ ಒಳ್ಳೆಯ ಗುಣಗಳನ್ನೇ ನಾವು ಸ್ವೀಕರಿಸ್ತಾ ಹೋಗಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಕೆಲವೊಂದು ಎಕ್ವಿಪ್ಮೆಂಟ್ಗಳನ್ನ ಪರಿಚಯ ಮಾಡಿದ್ದೆ. ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದವರು ಆ ಎಕ್ವಿಪ್ಮೆಂಟ್ ನೋಡಿಕೊಂಡು ಅದರಲ್ಲಿ ತೋರಿಸುವಂತಹ ಬಿಂದುಗಳನ್ನು ಚಿತ್ರ ರಿಪೋರ್ಟ್ ತೊಗೊಂಡು ಅದರ ಮೇಲೆ ನೀವು ಟ್ರೀಟ್ ಮಾಡ್ಕೊಳ್ಳಿ ಅಂತ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ನಮಗೆ ಆ ಅನುಕೂಲಗಳಿಲ್ಲ, ದುಡ್ಡಿಲ್ಲ, ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಬಿಂದುಗಳನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ, ನಮ್ಮಲ್ಲಿ ಇರೋರು ಒಬ್ಬರು ಇಬ್ಬರು ಅಥವಾ ನಮ್ಮ ಮಕ್ಕಳು ಮರಿ ಯಾರೂ ಇಲ್ಲ ಅಂತವರು. ಬಂಧುಗಳೇ, ಪ್ರತಿಯೊಂದಕ್ಕೂ ಕೂಡ ಒಂದು ಮಾರ್ಗ ಇದ್ದೇ ಇರುತ್ತೆ. ಮೊದಲು ನಿಮ್ಮ ಮನಸ್ಸಲ್ಲಿ ಇರಬೇಕಾದ್ದು, ನನಗೆ ಬೇಕಾದಂತಹ ಒಂದು ಶಕ್ತಿ ಕೊಡು ದೇವರೇ, ಈ ನೋವನ್ನು ಕಡಿಮೆ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಕೊಡು. ಜೀವನದಲ್ಲಿ ಕೊನೆಯವರೆಗೂ ನೋವು ಅನುಭವಿಸ್ತಾನೆ ಇರಬೇಕು ಅಂತ ದೇವರು ಕೂಡ ಹೇಳಿಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ರಿಸಿಪ್ಟಿವ್ನೆಸ್ ಅಂತ ಹೇಳ್ತೀವಿ. ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಇದರಿಂದ ನಾವು ಹೊರಬರಬೇಕು. 3 ಭಾಗ ಇದೆ. ಒಂದು ಫೈನಾನ್ಷಿಯಲ್ ತೊಂದರೆ ಇರ್ಬೋದು, ಅಥವಾ ಆರೋಗ್ಯ ಮೆಂಟಲ್ ಆ್ಯಂಡ್ ಫಿಸಿಕಲ್ ಇರ್ಬೋದು, ಅಥವಾ ರಿಲೇಷನ್ಶಿಪ್. ಈ 3 ತೊಂದರೆಗಳು ಕೂಡ ನಾವು ಅನುಭವಿಸೋಕ್ಕೆ ಕಾರಣ. ಯಾಕೆಂದರೆ ನಾವು ಆ ಕಷ್ಟವನ್ನು ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ತೀವಿ ಬಂಧುಗಳೇ. ನಿಮ್ಗೆ ಆಶ್ಚರ್ಯ ಅನ್ಬೋದು, ಕೆಲವರು ಯಾರೋ ಫ್ರೆಂಡ್ಸ್ಗಳು ಬರ್ತಾರೆ, ಅವ್ರು ಬಂದ ತಕ್ಷಣವೇ ಅಯ್ಯೋ ನನಗೆ ಅಷ್ಟು ಲಾಸ್ ಆಯಿತು, ಈ ಬಿಸ್ನೆಸ್ ಲಾಸ್ ಆಯಿತು, ಬರೀ ಅದನ್ನೇ ಹೇಳ್ತಾ ಇರ್ತಾರೆ. ಯಾಕೆ ಮಾಡಿಕೊಂಡೆ, ಅದನ್ನು ಡಿಸಿಷನ್ ಎಲ್ಲಿ ತಪ್ಪು ಮಾಡಿದೆ ಅಂತ ಯಾರು ಅದನ್ನು ವಿವೇಚನೆ ಮಾಡೋಕ್ಕೆ ಹೋಗೋದಿಲ್ಲ ಬಂಧುಗಳೇ. ಯಾಕಂದರೆ ಅವರು ಆ ಸಮಾಧಾನ ಹೇಳ್ತಿರ್ತೀವಲ್ಲ ನಾವು, ಅವನಿಗೆ ಅಯ್ಯೋ ಪಾಪ ಅಂತ, ಅದನ್ನು ಕೇಳಿ ಅದರಲ್ಲೇ ಅವರು ಸಮಾಧಾನ ಕೊಡ್ತಾ ಇರ್ತಾರೆ. ಅವರು ಕಷ್ಟ ಹೇಳ್ಕೊಳ್ದೇ ಇದ್ದಾಗ ನಾವು ಅವ್ರನ್ನ ಸಮಾಧಾನ ಮಾಡಲ್ಲ. ಅದು ಎಲ್ಲಿ ತಪ್ಪು ಹೋಗ್ಬಿಡುತ್ತೋ ಅಂದ್ಬಿಟ್ಟು ಅವರು ಪದೇ ತಪ್ಪು ಮಾಡ್ತಾನೆ ಇರ್ತಾರೆ, ತಿರ್ಗಾ ಕಷ್ಟ ಅನುಭವಿಸ್ತಾನೆ ಇರ್ತಾರೆ. ಇದು ಆರೋಗ್ಯಕ್ಕೂ ಅನ್ವಯ ಆಗುತ್ತೆ, ಫೈನಾನ್ಷಿಯಲ್ ಲಾಸ್ಗೂ ಅನ್ವಯ ಆಗುತ್ತೆ, ಹಾಗೂ ನಮ್ಮ ಸಂಬಂಧಗಳು ಪ್ರತಿಯೊಂದಕ್ಕೂ ಕೂಡ ಇದು ಅನ್ವಯ ಆಗ್ತಾ ಹೋಗ್ತಿರುತ್ತೆ. ಹಾಗಾದರೆ ಈ ನಮ್ಮ ಆರೋಗ್ಯಕ್ಕೋಸ್ಕರ ಯಾವ ಥರ ಮಾಡಬೇಕು ಅಂತಂದರೆ, ನಿಮಗೆ ಒಂದು ರಿಂಗು ತೋರಿಸ್ತೀನಿ. ಇದು ಮೆಟಲಲ್ಲಿ ಮಾಡಿರೋಂತಹ ರಿಂಗು ಅಂಗಡಿಗಳಲ್ಲಿ, ಆಕ್ಯುಪ್ರೆಷರ್ ಶಾಪ್ಗಳಲ್ಲಿ ಸಿಗುತ್ತೆ. ನಮ್ಮ 5 ಕೈಗಳಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಗಳಲ್ಲಿ ನಾನು ಆವಾಗಲೇ ಹೇಳಿದ್ದೆ, 2 ಕೈಗಳು ಕಾಲನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇವೆರಡು ಕೈಗಳು ಎದೆ, ಬೆನ್ನು ಮತ್ತು ಹೆಬ್ಬೆರಳು. ಕೇವಲ 4 ಅಥವಾ 5 ಬೆರಳುಗಳನ್ನು ಟ್ರೀಟ್ ಮಾಡೇ 90% ನಿಮ್ಮ ದೇಹದ ಕಾಯಿಲೆಗಳನ್ನು ಗುಣಪಡ್ಕೋಬೋದು. ಅದಕ್ಕೋಸ್ಕರ ಯಾವ ಎಕ್ವಿಪ್ಮೆಂಟು ಬೇಡ, ಯಾವ ಪುಸ್ತಕ ಬೇಡ, ಏನು ಬೇಡ. ಈ ರೀತಿಯ ಒಂದು ರಿಂಗ್ ತೊಗೊಳ್ಳಿ. ರಿಂಗ್ ತೊಗೊಂಡು ಬೆರಳಿಗೆ ಹಾಕ್ಕೊಂಡು ಸುಮ್ಮನೆ ಹೀಗೆ ಪುಷ್ ಮಾಡ್ತಾ ಬನ್ನಿ, ಹೀಗೆ ಮೇಲಿಂದ ಕೆಳಗಡೆ ಕಂಪ್ಲೀಟ್ ಹೀಗೆ ಆ್ಯಕ್ಟಿವೇಟ್ ಮಾಡಿ. ಅವಾಗ ಏನಾಗುತ್ತಾರೆ, ಅದರಲ್ಲಿರುವಂತಹ ಒತ್ತಡದಿಂದ ಅದೇನಾಗುತ್ತೆ, ಅಲ್ಲಿರುವಂತಹ ಎಲ್ಲ ಒಂದು ಬಿಂದುಗಳನ್ನು ಕೂಡ ಅದು ಆ್ಯಕ್ಟಿವೇಟ್ ಮಾಡುತ್ತೆ ಬಂಧುಗಳೇ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದೋ ಒಂದು ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಕಾಲಿನ ಹೆಬ್ಬೆರಳಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಸುತ್ತಬಿಡಿ. ಕೇವಲ 10 ಸೆಕೆಂಡಲ್ಲಿ ನಮ್ಮ ದೇಹದಲ್ಲಿ ಆಗ್ತಿರೋಂತಹ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಹಾಗೆ ನಮ್ಮ ಕೈನ ಈ ಬಿಂದಿನ ಭಾಗದಲ್ಲಿ ಪ್ರೆಸ್ ಮಾಡಿದಾಗ ನೋವು ಬಂತು ಅಂದರೆ ಅದು ಹಾರ್ಟಿಗೆ ಸಂಬಂಧಪಟ್ಟಂತಹ ಬಿಂದು ಇರುತ್ತೆ. ಅಲ್ಲಿ ಹಾರ್ಟಲ್ಲಿ ಪ್ಯಾಲ್ಪಿಟೇಷನ್ ಅಂತ ಹೇಳ್ತೀವಿ, ಪಡ ಹೊಡ್ಕೋತಾ ಇರುತ್ತೆ, ಅದು ಸ್ಟಾಪ್ ಆಗ್ತಾ ಹೋಗುತ್ತೆ. ಹೀಗೆ ಒಂದೊಂದು ಬಿಂದುಗಳನ್ನು ತಿಳ್ಕೊಂಡು ಕೂಡ ನಾವು ಮಾಡ್ಬೋದು. ಅದರ ಜ್ಞಾನ ಇಲ್ಲದೆ ಇದ್ದಾಗ ಕೇವಲ ಈ ಥರ ಒಂದು ರಿಂಗ್ ಇಟ್ಕೊಂಡ್ಬಿಟ್ಟು, ಆಕ್ಯುಪ್ರೆಷರ್ ರಿಂಗ್, ಕೇವಲ ಎಲ್ಲ ಬೆರಳುಗಳಿಗೆ ಹೀಗೆ ನಾವು ಹೀಗೆ ಮಾಡ್ತಾ ನಮ್ಮ ಎಲ್ಲ ಬಿಂದುಗಳನ್ನು ಕೂಡ ಆ್ಯಕ್ಟಿವೇಟ್ ಮಾಡಿಕೊಂಡು ಕೂಡ ನಾವು ಗುಣ ಮಾಡ್ಕೋಬೋದು. ಆಯಿತು, ಆ ರಿಂಗೂ ಇರಲಿಲ್ಲ, ಏನು ಮಾಡೋದು? ನಮ್ಮ ಹಿಂದಿನ ಕಾಲದಲ್ಲಿ ಸಿಕ್ಕಟ್ಟಿಗೆ ಅಂತ ಹೇಳ್ತಾಯಿದ್ರು. ಪ್ಲಾಸ್ಟಿಕ್ಕಿನ ಒಂದು ಸಣ್ಣದು ಈ ಆಕಾರದ್ದು, ಇದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಕೇವಲ ₹1 ₹2 ಜಾತ್ರೆಗಳಲ್ಲಿ ಕೂಡ ಸಿಗುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ಕಿನ ಹಲ್ಲುಗಳಿರುತ್ತೆ. ಅದನ್ನು ಇಟ್ಕೊಂಡು ನಿಮ್ಮ ಅಂಗೈಗಳನ್ನು ಪ್ರೆಸ್ ಮಾಡಿಕೊಂಡ್ರೂ ಸಾಕು. ಹಿಂದೆ ಹೇಳ್ತಾ ಇದ್ರು, ಮಕ್ಕಳುಗಳು ಬೆಳಗ್ಗೆ ಎದ್ದ ತಕ್ಷಣವೇ 2 ಅಂಗೈಗಳನ್ನು ಚೆನ್ನಾಗಿ ರಬ್ ಮಾಡ್ಕೋಬೇಕು.
ಹೇಗೆ ರಬ್ ಮಾಡ್ಕೋಬೇಕು ಅಂತ ಉಜ್ಜಿದಾಗ ನಮ್ಮ ಎರಡು ಅಂಗೈಗಳು ಬಿಸಿಯಾಗುತ್ತೆ. ಬಿಸಿಯಾಗೋದಷ್ಟೇ ಅಲ್ಲ ಬಂಧುಗಳೇ, ಇಲ್ಲಿರುವಂತಹ ಹಾರ್ಟು, ಲಿವರ್ ಪಾಯಿಂಟು, ಪ್ರತಿಯೊಂದು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಮೇಲೆ ಕಂಪ್ಲೀಟು ಅದನ್ನು ಕಣ್ಣಲ್ಲಿಗೆ ನೋಡ್ಕೋಬೇಕು. ಅಂದರೆ ಆ ಶಾಖ ಕಣ್ಣಿಗೆ ಬರಲಿ, ಕಣ್ಣಿಗೆ ಒತ್ಕೊಳ್ಳಿ. ಇದಕ್ಕೆಲ್ಲ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಮೂಢನಂಬಿಕೆ ಖಂಡಿತ ಅಲ್ಲ. ಯಾವುದೇ ಒಂದು ವರ್ಗದ ಜನ ಫಾಲೋ ಮಾಡುವಂತಹ ಸಂಪ್ರದಾಯ ಏನಲ್ಲ ಇದು. ಪ್ರತಿಯೊಬ್ಬರೂ ಆರೋಗ್ಯ ಬೇಕಾದವರು ಮಾಡಲೇಬೇಕಾದಂತಹ ಒಂದು ಸೈಂಟಿಫಿಕ್ ವ್ಯಾಯಾಮ ಇದು. ಎರಡು ಅಂಗಗಳನ್ನ ಉಜ್ಕೋತೀರಾ ಕಂಪ್ಲೀಟು. ಆ ಟ್ಯೂಬ್ ಸಿಕ್ಕಲಿಲ್ಲ ಅಂತಂದರೆ ಆ ಸಿಕ್ಕಟ್ಟಿಗೆ ಏನಿರುತ್ತಲ್ಲ ಪ್ಲಾಸ್ಟಿಕ್ದು, ಅದರಲ್ಲಿ ಅಂಗೈಗಳನ್ನು ಪ್ರೆಸ್ ಮಾಡ್ಕೋತಾ ಬನ್ನಿ. ಇತ್ತೀಚೆಗೆ ಕೆಲವು ಪಾರ್ಕ್ಗಳಲ್ಲಿ, ಬೆಂಗಳೂರುಗಳಲ್ಲಿ ಕೂಡ ಆ ಮಿಷನ್ಗಳಿಟ್ಟಿದ್ದಾರೆ, ವೃತ್ತಾಕಾರವಾಗಿರುವಂತಹ ಮಿಷನ್ನು. ಅದರಲ್ಲಿ ಒಂದು ಮ್ಯಾಟ್ ಹಾಕಿರ್ತಾರೆ, ಅದರಲ್ಲಿ ಮುಳ್ಳಾಗಿರುತ್ತೆ, ಆ ಮೊಂಡಾಗಿರುವಂತಹ ಮುಳ್ಳು, ಅದ್ರ ಮೇಲೆ ಕೈಗಳನ್ನ ಇಟ್ಕೊಂಡು ಅದು ಚಕ್ರ ತಿರುಗ್ತಾ ಇರುತ್ತೆ. ಅದು ಏನು ಮಾಡುತ್ತೆ, ನಮ್ಮ ಅಂಗೈಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈಗ ಅದೊಂದು ಫ್ಯಾಷನ್ ಅಂತ ಬಂದಿದೆ. ನಿಜಕ್ಕೂ ಸಂತೋಷ ಸಿಂಗಿ ಪ್ರತಿಯೊಬ್ಬರು ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಕ್ಲಾಪ್ಸ್ ಮಾಡಿ ಜೋರಾಗಿ, ಆ ಸೌಂಡ್ ಅಷ್ಟೇ ಅಲ್ಲ, ಆ ರಿದಮಿಕ್ಕಾಗಿ ಕ್ಲಾಪ್ಸ್ ಮಾಡುವಾಗ ಇಲ್ಲಿರುವಂತಹ ಎಲ್ಲ ಬಿಂದುಗಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಅದು ಮಾಡಿದ ತಕ್ಷಣ ರಕ್ತ ಸಂಚಾರ ಕರೆಕ್ಟಾಗಿ ಆಗುತ್ತೆ. ಇದು ಕೂಡ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವಂತಹ ಬಹಳ ಸುಲಭ ಮಾರ್ಗ, 1 ಪೈಸಾ ಖರ್ಚಿಲ್ಲದೆ ಮಾಡೋ ಅಂಥದ್ದು. ಹಿಂದೆ ಒಂದು ಸತಿ ನಾನು ಪೆಂಡಲಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ. ಪೆಂಡಲಮ್ ಲೋಹದ ಒಂದು ದಾರಕ್ಕೆ ಕಟ್ಟಿರುವಂತಹ ಲೋಹದ ಗುಂಡು. ಆ ಲೋಹದ ಗುಂಡನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಆರೋಗ್ಯವನ್ನು ಹೇಗೆ ಗುಣ ಪಡ್ಕೋಬೋದು. ಇದರಿಂದ ಸಾಕಷ್ಟು ಅನುಕೂಲಗಳಿವೆ. ಒಂದು, ಆರೋಗ್ಯವನ್ನು ಸುಧಾರಿಸ್ಕೋಬೋದು. ಭೂಮಿಯಲ್ಲಿರುವಂತಹ ದ್ರವ್ಯ ಅಥವಾ ನೀರಿನ ಸೆಲೆಗಳನ್ನು ಪತ್ತೆ ಮಾಡ್ಬೋದು. ಹಾಗೆ ನಮಗೆ ಏನು ಬೇಕೋ ಸಬ್ಕಾನ್ಷಿಯಸ್ ಮೈಂಡಿನ ಉತ್ತರಗಳನ್ನೆಲ್ಲ ಕೂಡ ನಾವು ಪೆಂಡಲಮಿಂದ ನಾವು ಪಡ್ಕೋಬೋದು. ಸಬ್ಕಾನ್ಷಿಯಸ್ ಮೈಂಡು ಯಾರ ಕಣ್ಣಿಗೂ ಕಾಣೋದಿಲ್ಲ. ಯಾಕಂದರೆ ನಮ್ಮಲ್ಲಿ 3 ಮನಸ್ಥಿತಿಗಳಿರುತ್ತೆ. ಒಂದು, ಬಾಹ್ಯ ಪ್ರಪಂಚ, ನಾವು ಮಾತಾಡ್ತಾ ಇರೋದು, ಕಮ್ಯುನಿಕೇಷನ್, ಸಂವಹನ ಮಾಡ್ತಾ ಇರೋದು ಹೊರಗಿನ ಮನಸ್ಸಾದರೆ. ಒಳಗಿನ ಮನಸ್ಸು ಏನು ಅಂತಂತಂದರೆ ಅದೇ ನಮ್ಮ ಅಂತರಾಳದ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸಬ್ಕಾನ್ಷಿಯಸ್ ಮೈಂಡ್. ಇನ್ನು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಇದೆ, ಅದು ತೀಕ್ಷ್ಣವಾಗಿರುವಂತಹ ಸೂಪರ್ ಕಾನ್ಷಿಯಸ್ ಮೈಂಡ್. ಅದ್ರ ಬಗ್ಗೆ ಬೇಡ, ಅದು ಮೆಡಿಟೇಷನ್ ಬಂದಾಗ ಅದನ್ನು ಹೇಳ್ಕೊಡ್ತೀನಿ. ಈಗ ನಾವು ಮಾತಾಡಿದ್ದು ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಸಣ್ಣ ಒಂದು ಉದಾಹರಣೆ ನಿಮಗೆ ತೋರಿಸ್ಕೊಡ್ತೀನಿ. ನೀವೊಂದು ಲೋಟ ಹಾರ್ಲಿಕ್ಸೋ ಅಥವಾ ಬೋರ್ನ್ವಿಟಾ ಇಟ್ಕೊಂಡಿರ್ತೀರ. ನಿಮಗೆ ಗೊತ್ತಿರೋದಿಲ್ಲ ಅದು ನಿಮ್ಮ ದೇಹಕ್ಕೆ ಆಗುತ್ತೋ ಇಲ್ವೋ ಅಂತ. ಬೇಡ, ಹಾರ್ಲಿಕ್ಸೋ ಬೋರ್ನ್ವಿಟಾ ಬೇಡ. ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರ, ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಡ್ತಾರೆ. ಯಾವ ಹಣ್ಣಿಂದ ಮಾಡಿರ್ತಾರೆ ನಿಮಗೆ ಗೊತ್ತಿರೋದಿಲ್ಲ. ಅದು ನಿಮ್ಮ ದೇಹಕ್ಕೆ ಆಗುತ್ತಾ ಇಲ್ವಾ ನಿಮಗೆ ಗೊತ್ತಿಲ್ಲ. ನೋಡಿ, ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಬಲಗೈನಲ್ಲಿ ಆ ಒಂದು ಲೋಟವನ್ನು ಹಿಡ್ಕೊಂಡಿರ್ತೀರ, ಅವ್ರು ಕೊಟ್ಟಿರುವಂತಹ ಗ್ಲಾಸು ಯಾವುದು ಜ್ಯೂಸ್ ತುಂಬಿರುತ್ತಲ್ಲ ಅದನ್ನು ಎಡಗೈನ ನಿಮ್ಮ ಹೃದಯದ ಮೇಲೆ ಇಟ್ಕೊಂಡು ಒಂದು ಕ್ಷಣ ಕಣ್ಮುಚ್ಕೊಳ್ಳಿ. ಮುಷ್ಟೆ ಬುಗಿದಿರ್ತೀರ, ಹೃದಯದ ಮೇಲೆ ನಿಮ್ಮ ಕೈಗಳನ್ನ ಇಟ್ಕೊಂಡಿರ್ತ, ಬಲಗೈನ ಚಾಚಿರ್ತೀರ. ಬಲಗೈ ಚಾಚ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಆ ಲೋಟ ಇರುತ್ತೆ. ನಿಮ್ಮ ಬಲಗೈ ಚಾಚಿದ ಕೈ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ, ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಬಂಧುಗಳೇ, ನಿಮ್ಮ ಕೈ ಹಾಗೆ ಸ್ಟ್ರೈಟ್ ಆಗಿದ್ದು ಆ ಲೋಟ ಭಾರ ಅಂತ ಅನ್ನಿಸ್ದೇ ಹೋದರೆ ಆ ದ್ರವ್ಯ ಏನಿದೆಯಲ್ಲ ಕುಡಿಯೋಕ್ಕೆ ಕೊಟ್ಟಿರ್ತಾರಲ್ಲ ಅದು ನಿಮ್ಮ ದೇಹಕ್ಕೆ ಒಗ್ಗುತ್ತೆ. ಸಪೋಸ್ ಅದು ಭಾರ ತಡೆಯೋಕ್ಕಾಗದೆ ಕೈ ಸೋತು ಕೆಳಗಡೆ ಜಗ್ಗಿತು ಅಂತಂದರೆ ಖಂಡಿತ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನು ಬೇಕಾದ್ರೆ ನೀವು ಮನೆಯಲ್ಲಿ 1 ಸತಿ ಅಲ್ಲ 1000 ಸಲ ಎಕ್ಸ್ಪರಿಮೆಂಟ್ ಮಾಡಿ. ಇಟ್ ವಿಲ್ ವರ್ಕ್ಸ್. ಇದನ್ನು ಸಾಕಷ್ಟು ಜನಗಳ ಮೇಲೆ ಪ್ರಯೋಗ ಕೂಡ ಮಾಡಿದ್ದೀನಿ. ಇದನ್ನು ಯಾವ ವಿಷಯಗಳ ಮೇಲೆ ಬೇಕಾದ್ರೂ ಮಾಡಿ. ಬೇಕಾದ್ರೆ ನಿಮಗೆ ಪರೀಕ್ಷೆ ಮಾಡೋಕ್ಕೋಸ್ಕರ ಫೆನಾಯಿಲ್ ಬಾಟ್ಲು ತೊಗೊಳ್ಳಿ, ಸುಮ್ಮನೆ ಬಲಗೈಲಿ ಇಟ್ಕೊಳ್ಳಿ, ಇದನ್ನು ದೇಹಕ್ಕೆ ಒಗ್ಗತ್ತಾ ಅಂತ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಕೈ ಕೆಳಗಡೆ ಜಗ್ಗುತ್ತೆ, ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ. ಕಾರಣ ಸಬ್ಕಾನ್ಷಿಯಸ್ ಮೈಂಡಿಂಗೆ ಎಲ್ಲ ರೆಕಾರ್ಡಿಂಗ್ ಆಗಿರುತ್ತೆ. ಸಬ್ಕಾನ್ಷಿಯಸಲ್ಲಿ ರೆಕಾರ್ಡಿಂಗ್ ಅಂದರೆ ಆಕಾಶಿಕ ರೆಕಾರ್ಡಿಂಗ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರೀ ಈ ಜನ್ಮದಷ್ಟೇ ಅಲ್ಲ, ಜನ್ಮಾಂತರದ ಅನುಭವಗಳನ್ನು ಕೂಡ ಸಬ್ಕಾನ್ಷಿಯಸ್ ಒಂದು ರೆಕಾರ್ಡಿಂಗ್ ಆಗಿರುತ್ತೆ ಒಳಗಡೆ. ಅದು ಎಷ್ಟು ಚೆನ್ನಾಗಿ ರೆಕಾರ್ಡಿಂಗ್ ಆಗಿರುತ್ತೆ ಅಂದರೆ, ಇದು ಹೀಗೆ ಇರುತ್ತೆ, ಇದು ನನ್ನ ದೇಹಕ್ಕೆ ಬೇಕು, ಇದು ನನ್ನ ದೇಹಕ್ಕೆ ಬೇಡ ಅಂತ ಹೇಳೋ ಒಂದು ವಿಷಯ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿರುತ್ತೆ ಬಂಧುಗಳೇ. ಆ ಒಂದು ಶಕ್ತಿಯನ್ನು ಟ್ಯಾಪ್ ಮಾಡಲಿಕ್ಕೆ ನಾವು ಈ ಪೆಂಡಲಮ್ ಅಂತ ಅನ್ನೋ ಒಂದು ಟೂಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಪೆಂಡಲಮ್ ಒಂದು ನೇರವಾದಂತಹ ಒಂದು ಉಪಯೋಗಗಳನ್ನ ನಿಮಗೆ ಹೇಳ್ಕೊಡ್ತೀನಿ ನಾನಿವತ್ತು. ತುಂಬ ಮಂಡಿ ನೋವ್ತಾ ಇರುತ್ತೆ, ಮಂಡಿ ಊತ ಬಂದಿರುತ್ತೆ. ಮಿಕ್ಕೆಲ್ಲ ಅಂತಹ ಪ್ರಯೋಗಗಳನ್ನು ಒಂದು ಕಡೆ ಪಕ್ಕಕ್ಕೆ ಇಟ್ಬಿಟ್ಟು ಈ ಒಂದು ಪೆಂಡಲಮನ್ನು ಕೈಯಲ್ಲಿ ತೊಗೊಳ್ಳಿ. ಕಡ್ಡಲ್ಲಿ ಇಟ್ಕೊಂಡ್ಬಿಟ್ಟು ಅಂಗೈ ಮೇಲ್ಗಡೆ ಈ ಕೈ ಇಟ್ಕೊಂಡ್ಬಿಟ್ಟು ನೀವಾಗಿ ಅದನ್ನು ತಿರ್ಸೋಕ್ಕೆ ಹೋಗ್ಬಿಡಿ. ಹೀಗೆ ಇಟ್ಕೊಂಡ್ಬಿಟ್ಟು ಕೇಳಿ, ನನಗೆ ಕಾಲು ನೋವು ಬಂದಿರೋದು ನಿಜಾನ ಅಂತ ಕೇಳಿ. ಒಂದು ಕ್ಷಣ ಕಣ್ಮುಚ್ಚಿ ಕೇಳಿದಾಗ ಅದು ನಿಮ್ಮ ಬಲಗಡೆಗೆ ಹೀಗೆ ತಿರುಗ್ತಾ ಹೋಗುತ್ತೆ. ಅದು ಕೊಡೋದು ಒಂದೇ, ಬಲಗಡೆ ತಿರುಗಿದಾಗ ಹೌದು ಅಂತ, ಎಡಗಡೆ ತಿರುಗಿದಾಗ ಇಲ್ಲ ಅಂತ ಅಂದ್ಬಿಟ್ಟು ಹೀಗೆ ಮುಂದೆ ಹಿಂದೆ ಆಡಾಡಿದಾಗ 50-50% ಅಂತ. ಅದು 3 ಸದ್ಯಕ್ಕೆ ನೀವು ತಿಳ್ಕೊಂಡ್ರೆ ಸಾಕು.
ನೀವು ಕಾಲು ನೋವು ಬರ್ತಾ ಇದೆ ಅಂತ ಅಂದಾಗ ತೋರಿಸುತ್ತೆ, ಹೌದು ಬಲಗಡೆ ತಿರುಗ್ತಾ ಇದೆ ಅಂತ ಅಂದ್ಬಿಟ್ಟು. ನಂತರ ನೀವೇನು ಮಾಡಿ, ಅದೇ ಕಾಲ ಮೇಲೆ ಆ ಒಂದು ಪೆಂಡಲಮ್ನ ಇಟ್ಕೊಂಡ್ಬಿಟ್ಟು ಕಂಪ್ಲೀಟು ನೆಗೆಟಿವ್ ಆಗಿ ಆ ಕಾಲು ನೋವು ಕಂಪ್ಲೀಟು ಹೊರಟೋಗ್ಬಿಡ್ಲಿ. ಎಲ್ಲಿಗೆ ಹೋಗಲಿ, ಅಕ್ಕಪಕ್ಕದವ್ರಿಗೆಲ್ಲ ಕಂಪ್ಲೀಟ್ ನನ್ನ ಕಾಲು ನೋವು ಇರುವಂತಹ ನೋವು ಎನರ್ಜಿ ಲೆವೆಲಲ್ಲಿ ಆ ಪೆಂಡಲಮ್ಮು ಸಕ್ ಮಾಡಿ ದೂರದಲ್ಲಿರುವಂತಹ ಯಾವುದೋ ಒಂದು ಮಂಗಳೂರಲ್ಲಿರುವಂತಹ ಸಮುದ್ರನೋ ಯಾವುದೋ ಒಂದು ಉಪ್ಪು ನೀರು ಇರುವಂಥ ಸಮುದ್ರಕ್ಕೋ ಹೋಗಿ ಹೊರಟೋಗ್ತಾ ಇದೆ ಎನರ್ಜಿ ಲೆವೆಲಲ್ಲಿ. ನನ್ನ ಕಾಲಿನಲ್ಲಿರುವಂತಹ ನೋವು ಎನರ್ಜಿ ಲೆವೆಲಲ್ಲಿ ಸಕ್ ಮಾಡಿ ದೂರದಲ್ಲಿರುವಂತಹ ಒಂದು ಸಮುದ್ರಕ್ಕೆ ಹೋಗಿ ಬೀಳ್ತಾ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಕಣ್ಣು ಮುಚ್ಚು ಗೆಳೆಯರೆ, ಕೇವಲ 3 ನಿಮಿಷಗಳಲ್ಲಿ ನಿಮ್ಮ ನೋವು ಖಂಡಿತ ಮಾಯ ಆಗುತ್ತೆ. ಎಂಥ ತೀವ್ರವಾದಂತಹ ನೋವಿರಲಿ. ಎಷ್ಟು ಸತಿ ನೋವಿದ್ದಾಗ ನಮಗೆ ಇವೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ನಾವೇ ನೋವು ಅನುಭವಿಸ್ತಾ ಇರುವಾಗ ಈ ಥರ ಎಕ್ಸ್ಪರಿಮೆಂಟ್ ನಾವು ಮಾಡೋಕ್ಕಾಗೋದಿಲ್ಲ. ಆಗ ನಮ್ಮ ಮನೆಯಲ್ಲಿರುವಂತಹ ಬೇರೆ ವ್ಯಕ್ತಿಗಳಿಗೆ ಹೇಳ್ಕೊಡಿ, ಅವರು ಅದನ್ನು ಮಾಡಲಿ, ಆ ಕ್ಷಣಕ್ಕೆ ನಿಮಗೆ ರಿಲೀಫ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಪೆಂಡಲಮ್ ಮೇಲೆ ನೀವು ಅವಲಂಬಿಸಬಹುದು. ಜೊತೆಗೆ ಚಾರ್ಟ್ಗಳನ್ನು ಕೂಡ ಮಾಡ್ಕೋಬೋದು. ಫಾರಿನ್ನಲ್ಲಿ ಇದ್ರ ಬಗ್ಗೆ ಚಾರ್ಟ್ಗಳು ಬುಕ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಕೇವಲ ಒಂದು ಗೆರೆ ಹಾಕಿ ಮೇಲೆ ಒಂದು 180 ಡಿಗ್ರಿಯ ಒಂದು ಅರ್ಧ ವೃತ್ತಾಕಾರದ ಒಂದು ಗೆರೆ ಬರೆದು ಕೆಳ ಸೆಂಟ್ರ್ ಪಾಯಿಂಟಲ್ಲಿ ಆ ಪೆಂಡಲಮ್ ಇಟ್ಕೊಂಡಾಗ ಬೇರೆ ಬೇರೆ ಕೋನಗಳಲ್ಲಿ ನೀವು ಏನು ವಿಷಯಗಳು ಬರೆದಿತ್ತರೋ, ಫಾರ್ ಎಕ್ಸಾಂಪಲ್ ನನ್ನ ಹುಟ್ಟಿದ ತಿಂಗಳು ಜನವರಿ ಟು ಡಿಸೆಂಬರ್ ಅಂತ ಬರೆದ್ಬಿಟ್ಟು ಪೆಂಡಲಮ್ ಇಟ್ಕೊಂಡು ಟೆಸ್ಟ್ ಮಾಡಿದಾಗ ಅದು ಕರೆಕ್ಟಾಗಿ ನಿಮ್ಮದು ಯಾವ ಹುಟ್ಟಿದ ಮಂತ್ ಇರುತ್ತಲ್ಲ ಆ ಮಂತನ್ನು ತೋರಿಸ್ತಾ ಹೋಗುತ್ತೆ. ನಿಮ್ಮ ಹುಟ್ಟಿದ ದಿನಾಂಕವನ್ನು ಪತ್ತೆ ಮಾಡ್ಬೋದು. ನಾನು ಒಂದು ಕಡೆ ವಿಶ್ಲೇಷಣೆ ಮಾಡಿದಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಒಬ್ಬ ಮನುಷ್ಯನ ಹುಟ್ಟಿದ ತಾರೀಕು ಯಾರು ಬೇಕಾದ್ರೂ ಹೇಳ್ಬೋದು. ಯಾಕಂತಂದರೆ ಅಂದಾಜಿನ ಮೇಲೆ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಆವತ್ತಿನ ದಿವಸ ಇಂಥ ಒಂದು ಹಬ್ಬ ಆಯಿತು, ಈ ಥರ ಮತ್ತು ತಾರೀಕು ಹೇಳ್ಬೋದು. ಅಥವಾ ಅಕ್ಕಪಕ್ಕದ ದಿನಗಳು ಕಂಪೇರ್ ಮಾಡಿಕೊಂಡು ದಿನಗಳನ್ನ ಹೇಳ್ಬೋದು. ಡೆಲಿವರಿ ಆದಾಗ ಅಲ್ಲಿರೋ ಡಾಕ್ಟರ್ ಆಗಿರ್ಬೋದು, ನರ್ಸ್ ಇರ್ಬೋದು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಟೈಮ್. ಅದೊಂದನ್ನು ಮಾತ್ರ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇಡೀ ಪ್ರಪಂಚದಲ್ಲೂ ಎಲ್ಲ ಜ್ಯೋತಿಷಿಗಳಿರ್ಬೋದು, ಮತ್ತೊಬ್ಬರು ಇರ್ಬೋದು, ಸೈಂಟಿಫಿಕ್ ಇನ್ವೆನ್ಷನ್ ಮಾಡಿರ್ಬೋದು, ಆ ಟೈಮ್ನ ಹೇಳೋಕ್ಕಾಗಲ್ಲ ಬಂದಿಗಳು. ಯಾಕಂದರೆ ಆ ಟೈಮ್ ಯಾರಿಗೂ ಗೊತ್ತಿರೋದಿಲ್ಲ. 10-15 ಅಂದರೆ 15 ಇರ್ಬೋದು, 16 ಇರ್ಬೋದು, 17 ಇರ್ಬೋದು. ಆದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿರುತ್ತೆ ಅಂದರೆ ಪೆಂಡಲಮ್ಮಿಂದ ಅದನ್ನು ಚೆಕ್ ಮಾಡ್ಬೋದು. ಯಾಕಂದರೆ ಅದು ಒಂದು ಬೇಸಿಸಿಂದ ನಿಮ್ಮ ಇಡೀ ಪಂಚಾಂಗ ಇರ್ಬೋದು ಅಥವಾ ನಿಮ್ಮ ಒಂದು ಹಾರೋಸ್ಕೋಪ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಅಷ್ಟು ಆ್ಯಕ್ಯುರೇಟಾಗಿ ಬರುತ್ತೆ. ಅದಕ್ಕೆ ಬೇಕಾಗಿರೋದು ಏನು ಅಂತಂದರೆ ಕಾನ್ಷಿಯಸ್ನೆಸ್ ಆಫ್ ಮೈಂಡ್. ಕಂಪ್ಲೀಟ್ ಮೆಡಿಟೇಷನ್ ಮಾಡಿ 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 ನಿಮ್ಮ ಮನಸ್ಸನ್ನು ಒಂದು ಸ್ಥಿತಿಗೆ ಲಯಕ್ಕೆ ತಂದುಕೊಂಡಾಗ ಖಂಡಿತ ಅದು ಹೇಳುತ್ತೆ. ಇದು ನಿಜಾನ ಸುಳ್ಳ? ಖಂಡಿತ ಸುಳ್ಳು ಅಲ್ವೇ ಅಲ್ಲ ಅಂತ ನಾನು ದೃಢವಾಗಿ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಸಾಕಷ್ಟು ಆಧಾರಗಳಿವೆ. ಒಂದು ಕಾಲದಲ್ಲಿ ಇವೆಲ್ಲ ಭ್ರಮೆ, ಇಲ್ಯೂಷನ್ ಅಂತ ನಾವು ಹೇಳ್ತಾ ಇದ್ವು. ಆದರೆ ನಮಗೆ ಆಶ್ಚರ್ಯ ಆಗ್ತಾಯಿದೆ, ಒಂದು ಕಾಲದ ಭ್ರಮೆ ಇವತ್ತಿನ ಸೈಂಟಿಫಿಕ್ ಇನ್ವೆನ್ಷನ್ಗೆ ಹಾದಿ ಆಗಿದೆ. ಇವತ್ತಿನ ಭ್ರಮೆ ಮುಂದಿನ ಒಂದು ಸೈಂಟಿಫಿಕ್ ಇನ್ವೆನ್ಷನ್ಗೆ ಖಂಡಿತ ಹಾದಿ ಆಗುತ್ತೆ. ಆ ನಂಬಿಕೆಯಲ್ಲಿ ನಾ ಪ್ರಯತ್ನ ಮಾಡಿದ್ದೇನೆ. ಒಂದು ವ್ಯಕ್ತಿ ಬಂದಿದ್ದಾಗ ಅವನ ಹುಟ್ಟಿದ ಸಮಯವನ್ನು ವಿತ್ ಸೆಕೆಂಡ್ ನಾವು ಅದನ್ನು ಆ್ಯಕ್ಯುರೇಟಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದು ಯಾವಾಗ ಮಾಡಬೇಕು? ನಮ್ಮದು ಅವಶ್ಯಕತೆ ಇದ್ದಾಗ, ಅದು ನೆಸೆಸಿಟಿ ಬಿದ್ದಾಗ ಮಾತ್ರ ಮಾಡಬೇಕೇನೋ, ಗೊತ್ತಿರೋದನ್ನೇ ಮಾಡಿಕೊಂಡು ನಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟು ಆ್ಯಕ್ಯುರೇಟಾಗಿ ಪೆಂಡಲಮ್ಮನ್ನು ನಾವು ಮಾಡ್ಬೋದು. ಅದು ಅಲ್ಲದೆ ನಮಗೆ ಬಹಳ ಮುಖ್ಯವಾಗಿ ಏನು ಬೇಕಾಗಿರುತ್ತೆ, ನಮಗೆ ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ, ಒಂದು 7-8 ಮಾರ್ಗಗಳಿರುತ್ತೆ. ಅಲೋಪತಿ, ಆಯುರ್ವೇದಿಕ್ಕು, ಹೋಮಿಯೋಪತಿ, 108 ವಿಧಾನಗಳಿದೆ. ನಮ್ಮ ದೇಹಕ್ಕೆ, ನಮ್ಮ ನರನಾಡಿಗಳಿಗೆ, ನಮ್ಮ ಬಾಡಿಯ DNA ಯಾವ ಮಾರ್ಗದಲ್ಲಿ ಔಷಧಿ ತೊಗೊಂಡ್ರೆ ನಮ್ಗೆ ಗುಣ ಕಾಣುತ್ತೆ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಇನ್ನೊಬ್ಬನ ಯಾರನ್ನೋ ಕೇಳಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಬಂಧುಗಳೇ, ನೀವೇ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಆ ಚಾರ್ಟಲ್ಲಿ ಒಂದು ಕೇಂದ್ರ ಬಿಂದು ಅಂತ ಮಾಡ್ಕೊಳ್ಳಿ. ಸುತ್ತಲೂ ಕೂಡ ವಿವಿಧ ಸ್ತರಗಳ ಬೇರೆ ಬೇರೆ ಆಯಾಮಗಳು, ವೈದ್ಯಕೀಯ ಚಿಕಿತ್ಸೆಗಳ ಹೆಸರುಗಳು ಬರ್ಕೊಳ್ಳಿ. ಪೆಂಡಲಮ್ನ ಸೆಂಟರ್ ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಕಂಪ್ಲೀಟ್ ನೀವು ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ದೀರ್ಘ 3 ಸತಿ ಆಡಿ ಬಿಟ್ಟು ಹಿಡ್ಕೊಂಡಾಗ ಕಂಪ್ಲೀಟ್ ಏನಾಗುತ್ತೆ, ನಾವು ಯಾವಾಗಲೂ ಪದೇ 3 ಸತಿ ಉಸಿರು ತೊಗೊಂಡು ಉಸಿರು ಬಿಡು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕಾರಣವೂ ಕೂಡ ಇದೆ, ಅದರ ನಂತರ ಹೇಳ್ತೀನಿ. ಉಸಿರಾಡಿದಾಗ ಏನಾಗುತ್ತೆ, ನೀವು ಮನಸ್ಸು ಕೇಂದ್ರೀಕೃತ ಆಗುತ್ತೆ, ಶಾಂತವಾಗುತ್ತೆ. ಅಳ್ಳಾಡ್ತಿರುವಂತಹ ನೀರು ಹೇಗೆ ಒಂದು ಸ್ಟ್ಯಾಟಿಕ್ ಆಗಿ ನಿಂತ್ಕೊಳ್ಳುತ್ತೋ ಮನಸ್ಸು ಕೂಲಾಗುತ್ತೆ. ಹಿಂದೆ ಒಂದು ಸತಿ ಹೇಳಿದ್ದೆ ನಿಮಗೆ, ಗಾಜಿನ ಪಾತ್ರೆಯಲ್ಲಿ ಕೆಳಗಡೆ 8 ಆಣಿ ಕಾಯಿನ್ ಹಾಕಿ ನೀರು ಅಳ್ಳಾಡ್ತಿದ್ದಾಗ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನೀರು ಶಾಂತವಾಗಿ ನಿಂತಾಗ ಮಾತ್ರ ಆ ಕೆಳಭಾಗದಲ್ಲಿರುವಂಥ ಆ ಕಾಯಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗೆಯೇ ಮನಸ್ಸು ತಿಳಿಯಾದಾಗ ನಮಗೆ ಈ ರೀತಿಯ ಒಂದು ಅಗೋಚರ ಶಕ್ತಿಗಳು ನಮ್ಮ ಮನಸ್ಸಿಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಸೊ ಆ ಒಂದು ಹಿನ್ನೆಲೆ ಇಟ್ಕೊಂಡು
ಈ ಪೆಂಡಲಮ್ ನೀವು ಚೆಕ್ ಮಾಡಿದಾಗ ನಿಮಗೆ ಬೇಕಾದಂತಹ ಯಾವ ಫೀಲ್ಡಲ್ಲಿ ಹೋದರೆ ನಿಮಗೆ ಗುಣ ಕಾಣುತ್ತೆ ಅಂತ ನೀವು ಮಾಡ್ಬೋದು ಬಂಧುಗಳೇ. ಯಾಕಂದರೆ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ, ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿರ್ತಾರೆ, ಒಬ್ಬ ಡಾಕ್ಟರ್ ಹತ್ರ ಇನ್ನೊಬ್ಬ ಡಾಕ್ಟರ್ ಹೋಗಿರ್ತಾರೆ, ಆಮೇಲೆ ಲೈಫೇ ಮುಗಿದೋಯ್ತು ಅಂತ ಬಿಟ್ಬಿಡ್ತಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದ್ದಿರುತ್ತೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ನು ಇದ್ದೇ ಇರುತ್ತೆ. ಆದರೆ ನಮಗೆ ಯಾಕೆ ಸೊಲ್ಯೂಷನ್ ಕಾಣೋದಿಲ್ಲ? ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಜನ ಯಾತಕ್ಕೆ ಈ ಥರ ಒದ್ದಾಡ್ತಾ ಇದ್ದಾರೆ ಅಂದರೆ, ಯಾಕೆ ನಮ್ಮ ಮನಸ್ಸಿಗೆ ಮಾಯೆ ಅನ್ನೋದು ಕವಚ್ಕೊಂಡಿದೆ ಅಂತ ಹೇಳ್ತೀವಿ. ಮನಸ್ಸಿಗೆ ಮಾಯೆ ಅನ್ನೋದು ಯಾತಕ್ಕೆ ಬಂತು? ಆ್ಯಡಮ್ ಆ್ಯಂಡ್ ಈವ್ ಕತೆ ಕೇಳಿದ್ದೀರ. ಯಾವುದೋ ಒಂದು ಸೃಷ್ಟಿಯಲ್ಲಿ ಒಂದು ಗಂಡು ಹೆಣ್ಣು ಹುಟ್ಟಿಸಿದಾಗ ಅವರಿಂದ ಪ್ರಾಡಕ್ಟ್ ಬೆಳೆದು ಬಂದಂತಹ ಜನಗಳು ನಾವೆಲ್ಲ. ಆದರೆ ಒಂದು ಕಾಸ್ಮಿಕ್ ಎನರ್ಜಿ ಏನು ಮಾಡುತ್ತೆ, ನಮಗೆ ಎಲ್ಲ ಶಕ್ತಿಯನ್ನು ಕೊಟ್ಟು, ಪ್ರಾಣಿಗಿಂತ ನಮ್ಮ ಒಂದು ಶಕ್ತಿಯನ್ನು ಬೇರೆ ಕೊಟ್ಬಿಟ್ಟು ಬ್ರೈನಲ್ಲಿ ಒಂದು ವಿಶೇಷವಾದಂತಹ ಒಂದು ಯೋಚನಾ ಒಂದು ಶಕ್ತಿಯನ್ನು ತುಂಬಿಟ್ಟ ದೇವರು. ಎಲ್ಲವನ್ನ ಮಾಡಿ ವಿಲ್ ಪವರ್ ನಮಗೆ ಕೊಟ್ಬಿಟ್ಟ, ನೀನೇ ಮಾಡ್ಕೊ ಹೋಗು ಅಂತಂದ್ಬಿಟ್ಟು. ನಾವೇನು ಮಾಡಿಬಿಡ್ತೀವಿ, ಮಾಯೆ ಕವಿದಾಗ ನಮ್ಗೆ ಮೈಂಡ್ ತಲೆನೇ ಓಡೋದಿಲ್ಲ. ನಮ್ಗೆ ಇನ್ನೊಬ್ರು ಯಾರೋ ಪ್ರಚೋದನೆ ಮಾಡಿದಾಗ ನಮ್ಗೆ ಅನಿಸುತ್ತೆ, ಹೌದಲ್ವ, ಹೀಗೆ ಮಾಡಬೇಕಾಗಿತ್ತು. ಈ ವಿದ್ಯೆಗಳ ಉದ್ದೇಶ ಅದನ್ನೇ ಬಂಧುಗಳೇ. ಏನಂತ ಎಷ್ಟೋ ಸತಿ ನಮಗೆ ಕೈ ಚೆಲ್ಲಿ ನಾವು ಕೂತ್ಬಿಟ್ಟಿರ್ತೀವಿ, ಅಯ್ಯೋ ನಾವು ಇಷ್ಟೇ, ನಾವು ಇನ್ನೇನೋ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ಕಿಡಿ, ಒಂದು ಆಶಾಕಿರಣ ಬಂದಾಗ ನೋಡಿ, ಎಷ್ಟೋ ಜನಕ್ಕೆ 10-18 ವರ್ಷ ಆದರೂ ಕೂಡ ಮಕ್ಕಳೇ ಆಗಿರೋದಿಲ್ಲ. ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಅವರವರೇ ಕಂಪೇರ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೂ 18 ವರ್ಷ ಆಗಿದ್ರು ಮಕ್ಕಳಾಗಿಲ್ಲ, ಇವ್ರು ದಪ್ಪ ಇದ್ದಾರೆ ಇವ್ರಿಗೂ ಆಗಿಲ್ಲ ಅಂದ್ಬಿಟ್ಟು ನಮಗೂ ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ವಿಜ್ಞಾನಿ ಇರ್ಬೋದು, ಅಥವಾ ಇನ್ನೊಬ್ಬ ಭವಿಷ್ಯ ಹೇಳೋನಿರ್ಬೋದು, ಮತ್ತೊಬ್ಬ ಇರ್ಬೋದು, ಒಂದು ಉದಾಹರಣೆ ಕೊಟ್ಟು ಇನ್ನೊಂದು ಹೋಲಿಕೆ ಕೊಟ್ಟಾಗ, ಓ ಹೌದು ಅವ್ರಿಗೂ ಆಯಿತು ನಮಗೂ ಆಗ್ಬೋದೇನೋ. ನಾನು ಆವಾಗಲೇ ಹೇಳಿದೆ, ಒಂದು ಬಲ್ಪನ್ನು ಕಂಡುಹಿಡಿಯುವಾಗ 99 ಫೇಲ್ಯೂರ್ ಆಗಿ ಒಂದು ಕ್ಲಿಕ್ ಆದರೂ ಕೂಡ ಆ ಒಂದು ಹೇಗೆ ನಾವು ಕಂಡುಹಿಡಿದ್ರೋ, ಅದೇ ಥರ ಒಂದೇ ಒಂದು ವಿದ್ಯೆಯಿಂದ ಒಬ್ಬರಿಗೆ ಒಳ್ಳೆಯದಾದರೂ ಕೂಡ ಅದು ಇನ್ನೂ ಎಷ್ಟೋ ಜನಕ್ಕೆ ಒಳ್ಳೆಯದಾಗಬಹುದು. ಆ ರೀತಿ ಆಲೋಚನೆ ಮಾಡಿದಾಗ ಖಂಡಿತ ನಾವು ನಿರಾಶರಾಗಬೇಕಾಗೇ ಇಲ್ಲ ಬಂಧುಗಳೇ. ಎಷ್ಟೋ ಜನಕ್ಕೆ ಒಳ್ಳೆಯದಾಗದೇ ಇರ್ಬೋದು, ನಿಮಗೂ ಆಗಬಾರ್ದು ಅಂತ ಎಲ್ಲಿದೆ, ನಿಮಗೂ ಒಳ್ಳೆಯದಾಗ್ಬೋದು. ಆದ್ದರಿಂದ ನಮ್ಮೊಂದು ಗಾದೆ ಇದೆ, 2 ಕಣ್ಣುಗಳನ್ನು ನಮ್ಮ ಕೈನಲ್ಲಿ ಮುಚ್ಕೊಂಡ್ಬಿಟ್ಟು ಇಡೀ ಪ್ರಪಂಚನೇ ಕತ್ತಲು ಅಂತ ಹೇಳ್ತಾ ಇದ್ವಿ. ಸಾಮಾನ್ಯವಾಗಿ ಯಾರು ಗೋಳಾಡ್ತಾ ಇರ್ತಾರೆ, ಯಾವಾಗಲೂ ಆರೋಗ್ಯ ಚೆನ್ನಾಗಿರೋಲ್ಲ, ದುಡ್ಡು ಕಾಸು ಚೆನ್ನಾಗಿರೋ ಅಂತ ಹೇಳೋರದು ಒಂದು ಗುಣ ಇರುತ್ತೆ ಬಂಧುಗಳೇ. ಅವರೇನು ಮಾಡ್ತಾರೆ, ತಮ್ಮ ಕೈಗಳನ್ನು 2 ಕಣ್ಣುಗಳನ್ನ ಮುಚ್ಕೊಂಡ್ಬಿಟ್ಟು ಇಡೀ ಪ್ರಪಂಚನೇ ಕತ್ತಲು, ಯಾರೂ ಸಹಾಯ ಮಾಡ್ತಾ ಇಲ್ಲ ನನಗೆ ಅಂತ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾರೆ ವಿನಃ ತನ್ನ ಶಕ್ತಿ ಏನಿದೆ, ತನ್ನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಹೇಗೆ ಮೇಲೆ ಬರ್ಬೋದು ಯೋಚನೆ ಮಾಡ್ತಾ ಇರಲ್ಲ. ಅಂಥವ್ರ ಜ್ಞಾನವನ್ನು ಬೆಳಕಿನ ಎಡೆಗೆ ತಂದಾಗ, ಇಂಥ ವಿಷಯಗಳನ್ನು ಅವ್ರಿಗೆ ತೋರಿಸಿದಾಗ ಸಾಧ್ಯ ಇದೆ, ಈ ಥರ ನೀವು ಕೂಡ ಪ್ರಯತ್ನ ಪಡಿ ಅಂತಂದಾಗ ಖಂಡಿತ ಸಾಧ್ಯ ಇದೆ ಬಂಧುಗಳೇ. ಪೆಂಡಲಮ್ ಆ ಹಾದಿಯಲ್ಲಿ ತುಂಬ ಸಹಾಯ ಮಾಡುತ್ತೆ. ನೋಡಿರ್ಬೋದು, ನಮ್ಮ ದೇಶಕ್ಕೆ ಫಾರಿನರ್ಗಳು ಬಂದಾಗ ಅವ್ರು ಯಾರು ಕೂಡ ಭಾಷೆಯ ಒಂದು ಜಂಜಾಟದಿಂದ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ ಬಂಧುಗಳೇ. ಅವರೇ ಒಂದು ಕಾಂಪಾಸ್ ಇಟ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ, ದಿಕ್ಸೂಚಿಗಳನ್ನ ಇಟ್ಕೊಂಡಿರ್ತಾರೆ, ಡಿಕ್ಷನರಿಗಳು, ಆಮೇಲೆ ಮ್ಯಾಪು ಇಟ್ಕೊಂಡ್ಬಿಟ್ಟು ಅವರೇ ಒಬ್ಬರೇ ಸುತ್ತಲೂ ಹುಡ್ಕೊಂಡೋಗಿ ನಿಗದಿತ ಜಾಗಕ್ಕೆ ಅವ್ರು ಹೋಗ್ತಾರೆ. ಅದೇ ನಾವುಗಳು ಪಕ್ಕದ ರೋಡಲ್ಲಿ ಯಾವುದೋ ಮನೆ ಹುಡುಕಬೇಕು ಅಂದರೆ ಒಂದು 50 ಜನಕ್ಕೆ ಫೋನ್ ಮಾಡ್ತೀವಿ, ಇನ್ನೊಬ್ಬರು ಸಹಾಯ ಕೇಳ್ತೀವಿ. ಕಾರಣ ಏನಂದರೆ ಮೌಢ್ಯತನ ಇದೆ. ಎಷ್ಟೋ ವಿಷಯಗಳು ನಮ್ಮ ಪ್ರಕೃತಿನಲ್ಲೇ ಇದೆ. ಅದನ್ನು ನೋಡಿಕೊಂಡು ನಾವು ಕಲ್ತ್ಕೊಂಡು ಮೇಲೆ ಬರೋಕ್ಕೆ ಸಾಧ್ಯ ಇದೆ. ನಮ್ಮ ಮಗು ಚೆನ್ನಾಗಿ ಓದ್ತಾ ಇಲ್ವಾ, ಖಂಡಿತ ಮೇಲೆ ಬರೋಕ್ಕೆ ಸಾಧ್ಯ ಇದೆ. 3 ಮಕ್ಕಳಲ್ಲಿ ಒಬ್ಬ ದಡ್ಡ ಆಗಿದ್ದಾನ, ಅವನು ದಡ್ಡ ಆಗಿದ್ದಕ್ಕೆ ಕಾರಣ ಏನು, ಅಥವಾ ಅವನ ಲೈನಲ್ಲಿ ಅವನಿಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದನ್ನು ಪತ್ತೆ ಮಾಡ್ಬೋದು ಪೆಂಡಲಮ್ ಸಹಾಯದಿಂದ. 3 ಜನ ಹೆಣ್ಮಕ್ಳು ಇರ್ತಾರೆ, 2 ಮದುವೆ ಆಯಿತು, ಒಬ್ಬಳಿಗಾಗಲಿಲ್ಲ. ಯಾಕಾಗಲಿಲ್ಲ? ಅವಳ ಲೈಫ್ ಪ್ಯಾಟರ್ನ್ ಏನು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಹೇಗೆ? ಪೆಂಡಲಮ್ ಉತ್ತರ ಇದೆ ಬಂಧುಗಳೇ. ಇದ್ದಕ್ಕಿದ್ದಾಗ ಒಬ್ಬ ವ್ಯಕ್ತಿ ಇರ್ತಾನೆ, ಇದ್ದಕ್ಕಿದ್ದಾಗ ಮಾನಸಿಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಕುಗ್ಗಿ ಹೋಗಿರ್ತಾನೆ, ಮೇಲೆ ಬರ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಎಲ್ಲರೂ ಈ ಸೊಸೈಟಿ ಏನು ಮಾಡುತ್ತೆ ಅಂತಂದರೆ, ಓ ಆಯಿತು ಬಿಡು, ಅವ್ನ ಲೈಫ್ ಮುಗೀತು, ಇನ್ನೇನೂ ಇಲ್ಲ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಪಾಸಿಟಿವ್ನೆಸ್ ಇರೋದಿಲ್ಲ. ಆ ಪಾಸಿಟಿವ್ನೆಸ್ಗೆ ಮನಸ್ಸನ್ನು ತರೋದಕ್ಕೆ ಪೆಂಡಲಮ್ ಸಹಾಯ ಮಾಡುತ್ತೆ. ಆ ಒಂದು ಟ್ರಿಕ್ಕು ನಿಮ್ಗೆ ಈವಾಗಲೇ ಹೇಳ್ಕೊಡ್ತೀನಿ. ಮನಸ್ಸಿಗೆ ಬಹಳ ಬೇಸರ ಆದಾಗ ತುಂಬ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ ಎಷ್ಟೋ ಜನಗಳಲ್ಲಿ, ಸುಮಾರು ಜನಕ್ಕೆ ಆ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಎಷ್ಟೋ ಕಾಯಿಲೆಗಳಿಗೆ ಕಾರಣ. ಅಂಥ ಟೈಮಲ್ಲಿ ಪೆಂಡಲಮ್ ತೊಗೊಳ್ಳಿ, ಒಂದು ಕ್ಷಣ 3 ಸತಿ ಉಸಿರಾಟ ಆಡಿ, ಉಸಿರು ತೊಗೊಂಡು ಬಿಡೋದು, ಪೆಂಡಲಮ್ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ವಿಶ್ವದಲ್ಲಿರುವಂತಹ ಎಲ್ಲ ಚೈತನ್ಯ ಶಕ್ತಿಗಳನ್ನು ನಾನು ಹೀರ್ಕೋತಾ ಇದ್ದೀನಿ. ಕಲ್ಪನೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾನು ಹೇಳ್ತೇನೆ, ಎವ್ರಿ ಥಾಟ್ ಈಸ್ ಅ ವೈಬ್ರೇಷನ್ ಅಂತಂದ್ಬಿಟ್ಟು. ಪ್ರತಿಯೊಂದು ಪರಿಕಲ್ಪನೆಗಳು ಕೂಡ ಒಂದು ಶಕ್ತಿ ಇದೆ ಬಂಧುಗಳೇ. ಆ ಒಂದು ಕಲ್ಪನೆಯೊಂದಿಗೆ ಪ್ರಪಂಚದಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ನಾನು ಆವಾಹಿಸ್ಕೋತಾ ಇದ್ದೀನಿ. ನನ್ನ ದೇಹದ ನರನಾಡಿಗಳಲ್ಲಿ ಆ ಶಕ್ತಿಗಳು ಬರ್ತಾ ಇದೆ. ಈ ಪೆಂಡಲಮ್ ಸುತ್ತುವವರೆಗೆ ನನ್ನ ದೇಹಕ್ಕೆ ಆ ಶಕ್ತಿ ಪ್ರವಹಿಸ್ತಾ ಇರಲಿ. ನನ್ನ ದೇಹ ಕಂಪ್ಲೀಟ್ ಆ ಶಕ್ತಿಯಿಂದ ತುಂಬಿದ ನಂತರ ಆ ಪೆಂಡಲಮ್
ತನ್ನ ಓಲಾಟವನ್ನು ನಿಲ್ಲಿಸಿ ಅಂತ ಪ್ರೋಗ್ರಾಮಿಂಗ್ ಮಾಡಿಕೊಂಡು ಸುಮ್ಮನೆ ಇಟ್ಕೊಂಡು ಕೇವಲ 3 ರಿಂದ 5 ನಿಮಿಷಗಳ ಕಾಲ, 5 ನಿಮಿಷ ಅಂದರೆ ಏನು ಕಡಿಮೆ ಏನಲ್ಲ, ಅದು ಸಾಕಷ್ಟು ದೀರ್ಘವಾಗಿರುತ್ತೆ, 3 ನಿಮಿಷ ಸಾಕು ಇಟ್ಕೊಳ್ಳಿ. ಕಣ್ಮಿಚ್ಕೊಂಬಿಡಿ. ಆ ಕ್ಷಣದಲ್ಲಿ ಬೇರೆ ಏನೂ ಆಲೋಚನೆ ಮಾಡಬೇಡಿ, ನೆಗೆಟಿವ್ ಥಾಟ್ಸ್ ಕೂಡ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ವಿಶ್ವಶಕ್ತಿಯನ್ನು ನಿಮ್ಮ ದೇಹದೊಳಗೆ ಆವಾಹನೆ ಮಾಡ್ಕೊಳ್ಳಿ. ಆ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಂಡಾಗ ಕೇವಲ 3 ನಿಮಿಷದಲ್ಲಿ ನಿಮ್ಮ ನರನಾಡಿಗಳಲ್ಲಿ ಚೈತನ್ಯ ಶಕ್ತಿ ಪ್ರವಹಿಸೋಕ್ಕೆ ಶುರು ಮಾಡುತ್ತೆ. ಬಂಧುಗಳೇ, ನಮ್ಮ ದೇಹಕ್ಕೆ ಬೇಕಾಗಿರೋದು ಯಾವುದೇ ಟಾನಿಕ್ ಆಗಲಿ ಅಥವಾ ಔಷಧೀಯ ಗುಣಗಳಾಗಲಿ ಆಹಾರಗಳಾಗಲಿ ಅಲ್ಲ ಬಂಧುಗಳೇ. ವಿಶ್ವಶಕ್ತಿಯಲ್ಲಿರುವಂತಹ ಟಾನಿಕ್ಕು ಔಷಧಿ ಬೇರೆ ಎಲ್ಲೂ ಸಿಗೋದಿಲ್ಲ. ಕೃತಕವಾಗಿ ಮಾಡಿರುವಂತಹ ತರಕಾರಿಗಳಾಗಲಿ ಅಥವಾ ಒಂದು ಬೇಳೆಕಾಳುಗಳಲ್ಲಾಗಲಿ ಯಾವುದು ಕೂಡ ನಮ್ಮ ದೇಹಕ್ಕೆ ವರ್ಕ್ ಆಗೋದಿಲ್ಲ. ಮೊದಲು ಬೇಕಾಗಿರೋದು ಆ ವಿಶ್ವಶಕ್ತಿಯನ್ನು ಹೀರಿಕೊಳ್ಳುವ ಗುಣ. ಯಾವಾಗ ನಮ್ಮ ದೇಹ ಆ ವಿಶ್ವಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳುತ್ತೋ ಆವಾಗ ನಮಗೆ ಎಲ್ಲ ಈ ಭೌತಿಕ ವಸ್ತುಗಳನ್ನು ಅರಗಿಸ್ಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಬಂಧುಗಳೇ. ಸೊ ಆದ್ದರಿಂದ ಈ ಪೆಂಡಲಮಲ್ಲಿ ಅದು ಒಂದು ಕಲ್ತ್ರೆ ಸಾಕು. ನೀವು ಕಂಪ್ಲೀಟು ಸುಸ್ತಾದಾಗ, ಬೇಜಾರಾದಾಗ, ನೀವೆಲ್ಲ ಕೆಲಸಗಳಲ್ಲೂ ಫೇಲ್ಯೂರ್ ಆದಾಗ ವಿಶ್ವಶಕ್ತಿಯನ್ನು ಆವಾಹನೆ ಮಾಡ್ಕೊಳ್ಳಿ. ನನ್ನ ದೇಹದ 7 ಚಕ್ರಗಳಿಗೂ ಕೂಡ ಶಕ್ತಿ ಬರಲಿ, ಕಂಪ್ಲೀಟ್ ಬೆನ್ನ ಹುರಿಯಿನಲ್ಲಿ ಶಕ್ತಿ ಬರಲಿ. ನಾನು ಇಷ್ಟು ದಿವಸ ನಾನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ, ಆ ಜಾಗದಲ್ಲಿ ಕಷ್ಟದ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಬರಲಿ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ. ಇಟ್ ವರ್ಕ್ಸ್ ಲೈಕ್ ಎ ವಂಡರ್ಸ್. ಮಿರಾಕಲ್ ಆಗಿಬಿಡುತ್ತೆ ನಿಮಗೆ. ಪ್ರತಿ ದಿವಸ ಒಂದು ಸತಿ ಯಾವಾಗ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ, ಮಧ್ಯಾಹ್ನ ಬೇಡ. ಯಾಕಂದರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಮಲಗುವಂಥ ಮುಂಚೆ 2 ಕ್ಷಣದಲ್ಲಿ ಮಾಡಿದ್ರೆ ಸಾಕು. ಇವೆಲ್ಲ ಮಾಡೋಕ್ಕೆ ಮನಸ್ಸಿಲ್ಲ, ನನಗೆ ಮಾಡೋಕ್ಕೆ ಆಸೆ ಇದೆ, ನೀವೆಲ್ಲ ಹೇಳ್ತಾ ಇದ್ದೀರಾ ಅಂತ, ಅದಕ್ಕೂ ಕೂಡ ಒಂದು ಉಪಾಯ ಹೇಳ್ಕೊಡ್ತೀನಿ. ಮಲಗುವ ಮುನ್ನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಕೊನೆಯ ಹಂತದಲ್ಲಿ ಹಾಸಿಗೆಗೆ ಮಲಗಿ ಹೋಗುವ ಮುನ್ನ ಒಂದು ಗಾಜಿನ ಗ್ಲಾಸ್ ತಗೊಳ್ಳಿ. ಗಾಜಿನ ಗ್ಲಾಸ್ ಅಂತ ಹೇಳೋಕ್ಕೆ ಕಾರಣಗಳಿರುತ್ತೆ. ಅದರಲ್ಲಿ ಅರ್ಧ ಗ್ಲಾಸ್ ನೀರು ತೊಗೊಳ್ಳಿ. ಶುದ್ಧವಾಗಿರುವಂತಹ ಗಾಜಿನ ಲೋಟ ನೀರು ತುಂಬಿಕೊಂಡಿರುತ್ತೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹಾಸಿಗೆ ಮೇಲೆ ಮಂಡಿಯವರು ಕೂತ್ಕೊಂಡು ನಿಮಗೆ ಏನು ಸಾಧನೆ ಮಾಡಬೇಕಾಗಿದೆ, ನಾನು ಪೆಂಡಲಮ್ ಅಭ್ಯಾಸ ಮಾಡಬೇಕು ಅಥವಾ ಆಕ್ಯುಪಂಕ್ಚರ್ ಅಭ್ಯಾಸ ಮಾಡಬೇಕು, ನನ್ನ ಆರೋಗ್ಯವನ್ನು ಸುಧಾರಿಸಬೇಕು, ನಾಳೆಯಿಂದ ನನ್ನ ಮನಸ್ಸಿಗೆ ನೆಗೆಟಿವ್ ಆಗಿ ಏನು ಓಡ್ತಾ ಇದೆ, ಅಯ್ಯೋ ಏನೋ ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಆ ಒಂದು ಸ್ವಭಾವ ಹೋಗಬೇಕು. ನಾಳೆ ಬೆಳಗ್ಗೆ ಎದ್ದಾಗ ನನ್ನ ನರನಾಡಿಗಳಲ್ಲಿ ಚೈತನ್ಯ ಶಕ್ತಿ ಪಾಸಿಟಿವ್ ಆಗಿರಬೇಕು ಅಂತ ಕಲ್ಪನೆ ಮಾಡಿಕೊಂಡು ಆ ಒಂದು ಲೋಟದ ಅರ್ಧ ಲೋಟ ನೀರಿದೆಯಲ್ಲ ಒಂದೇ ಗುಟುಕಲ್ಲಿ ಕುಡಿಯೋಷ್ಟು ಇಟ್ಕೊಂಡಿರ್ತೀರ, ಕುಡೀರಿ ಕಂಪ್ಲೀಟು. ಕುಡಿದು ಆ ಲೋಟ ಇಟ್ಟುಬಿಟ್ಟು ಮಲ್ಕೊಂಡು ಆರಾಮಾಗಿ ಕಾಲು ಚಾಚ್ಕೊಂಡು ಮಲ್ಕೊಳ್ಳಿ, ಸಾಕಷ್ಟೇ. ದೀರ್ಘವಾಗಿ ನಿದ್ದೆ ಮಾಡ್ತಾ ಇರ್ತೀರ. ಬಂಧುಗಳೇ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪ್ರಾರಂಭದ ಮೊದಲ ದಿನವೇ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಒಂಥರ ಆಶ್ಚರ್ಯ ಕಾದಿರುತ್ತೆ. ರಾತ್ರಿ ದಟ್ ಇಸ್ ಎ ಪ್ರೋಗ್ರಾಮಿಂಗ್. ಕೇವಲ ಗಾಜಿನ ಅರ್ಧ ಲೋಟ ನೀರು ಕುಡಿದು ಮಲಗಿರ್ತೀರ, ಏನಾಗಬೇಕು ಅಂತ ಪರಿಕಲ್ಪನೆ ಮಾಡ್ಕೊಂಡಿರ್ತೀರ. ಬೆಳಗ್ಗೆ ಎದ್ದಾಗ ನಿಮ್ಮ ದೇಹ ಅಷ್ಟು ಫ್ರೆಶ್ ಆಗಿರುತ್ತೆ. ಈ ಒಂದು ಫಾರ್ಮುಲಾನ ನೀವು ಯಾವುದಕ್ಕೂ ಬೇಕಾದ್ರೂ ಅಳವಡಿಸ್ಕೋಬೋದು. ನೀವು ಇನ್ನೂ ಒಂದು 3 ಫ್ರೇಮ್ ಟೆಕ್ನಿಕ್ ಒಂದಿದೆ, ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. 3 ಫ್ರೇಮ್ ಎದ್ದ ತಕ್ಷಣವೇ ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳೋಕ್ಕಿಂತ ಕುರ್ಚಿಯ ಮೇಲೆ ಕೂತ್ಕೊಂಡು ಆರಾಮಾಗಿ ಕೂತ್ಕೋತೀರ. ಕೈ ಕಾಲುಗಳು ಫ್ರೀ ಆಗಿರುತ್ತೆ. ಯಾವ ರೀತಿಯ ಯೋಗಿಕ್ ಭಂಗಿ ಕೂಡ ಬೇಕಾಗಿಲ್ಲ. ಬೆನ್ನು ನೇರವಾಗಿರಲಿ. ನಿಮ್ಮ ಒಳ ಮನಸ್ಸನ್ನು ಹಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸ್ಕೊಳ್ಳಿ. ಹಣೆಯ ಮಧ್ಯಭಾಗದಲ್ಲಿ ಒಂದು ಬಿಳಿಯ ಸ್ಕ್ರೀನ್ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆ ಸ್ಕ್ರೀನ್ನಲ್ಲಿ 3 ಸ್ಕ್ರೀನ್ಗಳಿರುತ್ತೆ, 3 ಫ್ರೇಮ್ಗಳಿರುತ್ತೆ, ಹಸಿರು ಬಣ್ಣದ ಫ್ರೇಮ್ಗಳು. ಒಂದರಲ್ಲಿ ನಿಮ್ಮ ದೇಹವನ್ನು ನೋಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಆರೋಗ್ಯ, ಹೊಟ್ಟೆ ದಪ್ಪ ಇದೆ, ಕಾಯಿಲೆ ಇದೆ, ಶುಗರ್ ಇದೆ, BP ಇದೆ, ನಾನು ಡಲ್ಲಾಗಿದ್ದೀನಿ, ಸುಸ್ತಾಗಿದ್ದೀನಿ, ಅದರ ನಿಮ್ಮ ಕಲ್ಪನೆ ನಿಮಗೆ ಗೊತ್ತಿರುತ್ತೆ. ಅದನ್ನು ಒಂದು ಫ್ರೇಮಲ್ಲಿ ಫೋಟೋ ಹಾಕಿದಾಗ ನೋಡ್ಕೊಳ್ಳಿ. ಮಾನಸಿಕವಾಗಿ ಅದನ್ನು ಪಕ್ಕಕ್ಕೆ ತಳ್ಳಿ. ಆ ಫ್ರೇಮನ್ನ 2ನೇ ಫ್ರೇಮ್ ಕಾಣುತ್ತೆ, ಖಾಲಿ ಫ್ರೇಮು. ಅದರಲ್ಲಿ ನೀವು ಯಾವ ಥರ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಹೊಟ್ಟೆಲ್ಲ ಸಣ್ಣಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತೀರ, ತೋಳೆಲ್ಲ ಟೈಟ್ ಆಗಿರೋಂಥ ಶರ್ಟ್ ಹಾಕ್ಕೊಂಡಿರ್ತೀರ, ಒಳ್ಳೆ ರುಸ್ತುಮ್ ಥರ ಕಾಣ್ತಿರ್ತೀರ, ಒಳ್ಳೆ ಕುದುರೆ ಮೇಲೆ ಹೋಗ್ತಿರೋ ಸವಾರನ ಥರ ಕಾಣಿಸ್ತಿರ್ತೀರ. ವಯಸ್ಸಾದರೂ ಕೂಡ ನಿಮ್ಮ ಮಕ್ಕದಲ್ಲಿ ಒಂಥರ ತುಂಟನಗೂ ಕಾಣ್ತಾ ಇರುತ್ತೆ. ತಲೆ ಕೂದಲು ಬಣ್ಣ ಹಚ್ಕೊಂಡ್ರೂ ಕೂಡ ತುಂಬ ಆ್ಯಕ್ಟಿವೇಟಾಗಿ ಕಾಣಿಸ್ತಾ ಇರ್ತೀರ. ಬೆನ್ನು ಸ್ಟ್ರೈಟ್ ಆಗಿರುತ್ತೆ, ಕಣ್ಣಲ್ಲಿ ಒಂದು ರೀತಿಯ ಹೊಳಪು ಕಾಣಿಸ್ತಾ ಇರುತ್ತೆ. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಬಂಧುಗಳೇ. ಒಂದು ಕ್ಷಣ ದೀರ್ಘ ಉಸಿರಾಡಿ ಆ ಫ್ರೇಮ್ನು ಕೂಡ ಪಕ್ಕಕ್ಕೆ ತಳ್ಳಿ. 3ನೇ ಫ್ರೇಮು. ಆ 3ನೇ ಫ್ರೇಮಲ್ಲಿ ನಿಮ್ಮ ಸಾಕಾರ, ನಿಮ್ಮ ಕಲ್ಪನೆ, ನೀವು ಆಲ್ರೆಡಿ ಆಗಿಬಿಟ್ಟಿದ್ದೀರಿ ಆ ಥರ ಅಂತಂದ್ಬಿಟ್ಟು. ಶುಗರೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಮಾತ್ರೆ ಕಡಿಮೆ ಮಾಡಿಬಿಟ್ಟಿದ್ದೀರ, ಡೋಸೇಜ್ ಕೂಡ ಕಡಿಮೆ ಆಗಿದೆ, ತಿಂದ ಆಹಾರಗಳು ಕೂಡ ಡೈಜೆಸ್ಟ್ ಆಗ್ತಾಯಿದೆ ಕಂಪ್ಲೀಟು. ಈ ರೀತಿ ಕಲ್ಪನೆ ಮಾಡ್ಕೊಂಡಿರೋಂಥ ಚಿತ್ರವನ್ನು ನೋಡಿ 3 ಸತಿ ಉಸಿರಾಡಿ, ಉಸಿರನ್ನು ಬಿಡಿ ಕಂಪ್ಲೀಟು. ಹೀಗೆ ಕೇವಲ 21 ದಿನ 3 ಫ್ರೇಮ್ ಟೆಕ್ನಿಕ್ಕನ್ನು
ಯಾವುದೇ ವಿಷಯಕ್ಕೆ ನೀವು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಶತಸಿದ್ಧ. ಬೇಕಾದ್ರೆ ಇದನ್ನು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ, ಪ್ರತಿಯೊಂದಕ್ಕೂ ಅಳವಡಿಸ್ಕೊಳ್ಳಿ. ಅದಕ್ಕೆ ಮಾಡ್ಬೋದಾ ಇದಕ್ಕೆ ಮಾಡ್ಬೋದಾ ಅಂತ ಕೇಳಲೇಬೇಡಿ. ನೀವು ನಿಮ್ಮ ಯಾವುದೇ ಕೆಲಸ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿರುವಂತಹ ಒಂದು ಕೆಲಸ ಇರ್ಬೋದು, ಇದನ್ನು ನಿಮಗೂ ಮಾಡ್ಕೋಬೋದು, ನಿಮ್ಮ ಮನೆಯಲ್ಲಿರುವಂತಹ ಬೇರೆ ವ್ಯಕ್ತಿಗಳಿಗೂ ಮಾಡ್ಬೋದು. ನಿಮ್ಮ ಮಗು ಇರುತ್ತೆ, ಅದು ಓದ್ತಾ ಇರೋದಿಲ್ಲ, ಆ 3 ಫ್ರೇಮ್ ಟೆಕ್ನಿಕಲ್ಲಿ ಮಗು ಓದ್ತಾ ಇಲ್ಲದೇ ಇರೋದನ್ನು ಕಲ್ಪನೆ ಮಾಡಿಕೊಳ್ಳಿ. 2ನೇ ಫ್ರೇಮಲ್ಲಿ ಯಾವ ಥರ ಇರಬೇಕು ಅಂತ ಕಲ್ಪನೆ ಮಾಡಿಕೊಳ್ಳಿ. 3ನೇದಲ್ಲಿ ಆಲ್ರೆಡಿ ಓದಿಯವರು ಒಳ್ಳೆ ಪಾಸಾಗಿ ಕಾಲೇಜಲ್ಲಿ ಹೋಗಿ ಒಳ್ಳೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬರ್ತಿದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಿ ಅಂತ ಪರಿಕಲ್ಪನೆ ಮಾಡ್ಕೊಳ್ಳಿ. ಅದು ಕೂಡ ವರ್ಕ್ ಆಗುತ್ತೆ ಗೆಳೆಯರೆ. ಇವೆಲ್ಲ ಏನು ಅಂತಂದರೆ, ಒಂದು ಗಾದೆ ಇದೆ, ನಮ್ಮ ಮೈಂಡಲ್ಲಿ ಏನು ಬರುತ್ತೋ ಅದೇ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗೋದು. ನಮ್ಮ ಮೈಂಡ್ಗೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಬಂಧುಗಳೇ. ಅಂತಹ ಒಂದು ಪವಿತ್ರವಾದಂತಹ ಮನಸ್ಸಿನ ಶಕ್ತಿನ ಮುಂದಿನ ದಿನಗಳಲ್ಲಿ ನಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಮೈಂಡ್ ಪವರ್ ಮುಂದೆ ಬೇರೆ ಇನ್ಯಾವ ಶಕ್ತಿ ಕೂಡ ಇಲ್ಲ. ಮನಸ್ಸೊಂದು ಗಟ್ಟಿಯಾಗಿದ್ದರೆ ಕಲ್ಲು ಕೂಡ ಕರಗಿಸ್ಕೋಬೋದು. ಯಾಕಂದರೆ ಅದಕ್ಕೆ ಇತಿಹಾಸದ ಒಂದು ಕಥೆಗಳೇ ಇದೆ ಕಂಪ್ಲೀಟೆಲ್ಲ, ಮನಃಶಕ್ತಿಯಿಂದ ಏನೇನು ಸಾಧಿಸಬಹುದು ಅಂತ. ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟ್ ಒಬ್ಬರು ಕೇವಲ ಕಾಮಿಕ್ ಇರುವಂಥ ಸೀರಿಯಲ್ಗಳನ್ನ ನೋಡಿ ಅವ್ರ ಕ್ಯಾನ್ಸರೇ ಹೊಟ್ಟೋಯ್ತಂತೆ ಕಂಪ್ಲೀಟು. ಇದು ಡಾಕ್ಯುಮೆಂಟೇಷನ್ ಆಗಿದೆ. ಇಂತಹ ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಮನಸ್ಸನ್ನು ಪಳಗಿಸುವಂತಹ ಎಷ್ಟೆಷ್ಟೋ ಸೂತ್ರಗಳಿದೆ. ಇದಕ್ಕೋಸ್ಕರ ನಾವು ಏನು ಮಾಡಬೇಕೀಗ, ಸದ್ಯಕ್ಕೆ ನಾನು ಹೇಳ್ಕೊಟ್ಟಿರೋಂತಹ ಪೆಂಡಲಮ್ ಟೆಕ್ನಿಕ್ ಉಪಯೋಗಿಸಿ, ಆಕ್ಯುಪ್ರೆಷರ್, ಆಕ್ಯುಪಾಯಿಂಟ್ಸ್, ಎಕ್ವಿಪ್ಮೆಂಟ್ಗಳು ಇವೆಲ್ಲ ಉಪಯೋಗಿಸ್ಕೊಂಡು ಔಷಧಿ ರಹಿತ ಚಿಕಿತ್ಸೆಗಳನ್ನು ಮಾಡಿದಾಗ ನಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಬಂಧುಗಳೇ. ನೀವೆಲ್ಲ ಏಂಜಲ್ಸ್ಗಳಾಗ್ತಾ ಹೋಗ್ತೀರ. ನನ್ನ ಉದ್ದೇಶ ಅದನ್ನೇ, ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಪಂಚದಲ್ಲಿ ಆದಷ್ಟು ಆರೋಗ್ಯವಾಗಿರಬೇಕು, ಅನಾರೋಗ್ಯಗಳು ಕಡಿಮೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಸಂಪಾದಿಸಿ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಕಡಿಮೆ ಖರ್ಚು ಮಾಡಿ, ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿ ಅಂತ ಹೇಳೋದೇ ನನ್ನ ಒಂದು ಈ ಎಪಿಸೋಡನ ಸಂದೇಶ. ಈ ಒಂದು ಕ್ಷೇತ್ರವನ್ನು ನಮಗೆ ಅನುವು ಮಾಡಿಕೊಟ್ಟಂತಹ ಬಸವ ಟಿ ವಿ ಅವರಿಗೆ ನಾವೆಲ್ಲ ಕೃತಜ್ಞರಾಗಿರೋಣ. ಶರಣು ಶರಣಾರ್ಥಿ.